ತಂದೆ ತಾಯಿ ಮೇಲೆ ಹೋಗ್ತಾರ ಬಿಟ್ಟ ಆ ಅವಸ್ಥೆ, ಆ ಸಂದರ್ಭದಲ್ಲಿ ನಿಮ್ಮ ಯೌವನಾವಸ್ಥೆಗೆ ಏನು ಅನಿಸುತ್ತೆ ಆ ಸಂದರ್ಭ? ಕರೆಕ್ಟ್ ಸರ್. ಸರ್, ಬಾಲ್ಯಾವಸ್ಥೆಗೆ ಸಾಧ್ಯವಾದಷ್ಟು ಪ್ರಕೃತಿಯ ಮಡಿಲಲ್ಲಿ ಆಟ ಆಡಬೇಕನ್ನುವಂಥ ಅಪೇಕ್ಷೆ ರೀ ಎಲ್ಲರಿಗೂ ಇರ್ತದೆ ರೀ. ಯಾಕಂದ್ರೆ ಪ್ರಕೃತಿನ ಆ ಥರವಾಗಿ ರೀ ಚಿನ್ನರನ್ನು ಎಳಿತೈತ್ರಿ. ಸಹಜವಾಗಿ ಕ್ರೀಡೆಗಳಲ್ಲಿ, ಆಟ ಪಾಠಗಳಲ್ಲಿ ಮಕ್ಕಳು ರೀ ತನ್ಮಯರಾಗೋದು ಮತ್ತು ಮಣ್ಣಾಗ ಆಡೋದು ಅವೆಲ್ಲ ಅಷ್ಟು ನೈಸರ್ಗಿಕವಾಗಿ ಇದ್ದರೂ ಕೂಡ ರೀ ಅವು ಕೂಡ ರೀ ಒಂದರಷ್ಟಿಲ್ಲ ರೀ ನಮಗೆ ಬಾಲ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಸರ್. ನಾವು ಬಾಲ್ಯದ ಗಿಡ ಮಂಗ್ಯಾನ ಆಟ ಅಂತ ಆಡೋದು ರೀ, ಮಣ್ಣಾಗ ಆಟ ಆಡೋದು, ಈಜೋದು ಮಾಡೋದು ಒಂದು ಕ್ರೀಡೆಗಳು ಇದಿರ್ತದೆ ರೀ. ಜೊತೆಗೆ ರೀ ಮತ್ತು ಈಗ ನಾವು ಸ್ಪರ್ಧಾತ್ಮಕವಂಥ ಒಂದು ಆಟಗಳಲ್ಲಿ ಪಾಲ್ಗೊಳ್ಳೋದು ಅದೊಂದು ಸುಂದರವಾದಂಥ ಒಂದು ಇದು ಬಿಡಿ ಸರ್ ಬಾಲ್ಯ. ಆ ಬಾಲ್ಯದ ವ್ಯವಸ್ಥೆಯನ್ನು ಬಾಲ್ಯದ ವಿವರಣೆ ಕೊಟ್ರಿ. ಹೌದು, ನಿಜವಾಗಿ ಎಲ್ಲರ ಜೀವನದಲ್ಲಿ ಬರ್ತದೆ. ಇದು ಎಲ್ಲ ಮಕ್ಕಳ ಜೀವನದಲ್ಲಿ ಬರ್ತದೆ ನಿಮ್ಮ ಭರೋಸೆ ಈ ದೇಶದಲ್ಲೇ? ಸರ್, ಎಲ್ಲರಿಗೂ ಬರ್ತದೆ ಅನ್ನೋ ಸಾಧ್ಯ ಇಲ್ಲ. ಕೆಲವೊಂದು ಸರ್ ದೊಡ್ಡ ಒಂದು ವಿದ್ವಾನ್ರು ರೀ, ಚಲೋ IAS IPS ಅಂತ ಮಾಡಿದಂಥ ವ್ಯಕ್ತಿಗಳು ಕೂಡ ರೀ ಅವ್ರನ್ನ ತಂದೆ ತಾಯಿಗಳು ಅಂತ ಪಂಜರದ ಗಿಳಿ ಅಂತೇಳಿ ಜೋಪಾನ ಮಾಡಿದ್ರೆ ಅವ್ರೇನು ನೆನೆಸ್ತಾ ಗೊತ್ತಿಲ್ಲ ಸರ್. ನಾನು ಇದು ಒತ್ತಡಕ್ಕೆ ಬಿದ್ದು ನನ್ನ ಬಾಲ್ಯವನ್ನು ಕಳ್ಕೊಂಡೆ ಅಂತೇಳಿ ಕೆಲವು ಮಂದಿ, ಕೆಲವೊಬ್ಬರು ಬಾಲ್ಯದಲ್ಲಿ ಬದುಕು ಇಲ್ಲದಂತ ಹಿಂಗೋದ ಸರ್, ಏನು ಇಲ್ಲದಂತ ಮಕ್ಕಳ ಪರಿಸ್ಥಿತಿ ಚಾದಗಳಲ್ಲಿ ಕೆಲಸ ಮಾಡ್ತಿರ್ತಾವ, ಮತ್ತೆಲ್ಲ ದುಡಿತಿರ್ತಾವ, ಅಪ್ಪ ಅಮ್ಮ ಇರೋದಲ್ಲ, ಬಾಲ್ಯಾವಸ್ಥೆ ಒಳಗೆ ಏನೆಲ್ಲ ಆಗಿ ಹೋಗ್ಬಿಡ್ತದ. ನಾವೇನೋ ಕಾನೂನು ಸಾಕಷ್ಟು ಮಾಡಿದ್ವಿ, ಬಾಲ್ಯ ಬಾಲಕರನ್ನ ನೌಕರಿ ತಗೊಳ್ಬಾರ್ದು ಹಾಗೆ ಹೀಗೆ ಅಂತೇಳಿ. ಏನೂ ಇಲ್ಲದ ಮಕ್ಕಳು ಇಲ್ಲಿ ಬದುಕಬೇಕು ಸರ್. ಏನೂ ಇಲ್ಲದ ಮಕ್ಕಳು ಆದರೂ ಕೂಡ ಸರ್ ಅವರು ಕೆಲಸಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗಿದೆ ಸರ್. ಒಮ್ಮೆ ಕೆಲವು ಮಕ್ಕಳನ್ನ ರೀ ತಂದೆ ತಾಯಿಗಳ ಪೋಷಣೆ ಮಾಡುವಂಥ ಒಂದು ಸ್ಥಿತಿ ಈಗಿನ ಅದ್ರಾಗದ ರೀ. ಹಂಗಿದ್ರೂ ಸಹಿತ ಮಕ್ಕಳು ರೀ ಒಂದು ರಿಪೋರ್ಟ್ ನೋಡಿದ್ವಿ ನಾವು. ಹೇಳ್ರಿ ಏನಪ್ಪ ಅಂತಂದ್ರೆ ಬಾಲಕರು ಮತ್ತು ಮುದುಕರು ಇವರಲ್ಲಿ ಈ ದೇಶದಲ್ಲೇ ಭಿಕ್ಷಾಟನೆ ಹೆಚ್ಚಾಗ್ತಾ ಇದೆ ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೀವಿ. ನಿಜಕ್ಕೂ ಸರ್. ಯಾಕಂದ್ರೆ ಹೆಚ್ಚಿಗೆ ನಮಗೆ ಸಿಗೋದು ಬಾಲಕರು, ಯುವತಿಯರು ಅಥವಾ ಮಹಿಳೆಯರು, ವೃತ್ತರು, ಮುದುಕರು, ಇವರಲ್ಲೇ ಪಾಪ ಈ ಭಿಕ್ಷಾಟನೆ ಹೆಚ್ಚಾಗ್ತಾ ಇದೆ ಅಂತ. ಇಂಥವ್ರ ಬದುಕು ಏನು ಅನಿಸ್ತಿರ್ಬೋದು ಇವತ್ತು ನಿಮಗೆ ನೆನಪಿಸ್ಕೊಂಡಾಗ ಬಾಲ್ಯ ಮತ್ತು ಮುಪ್ಪಾವಸ್ಥೆ? ಹಾಂ ಸರ್, ಬಾಲ್ಯದಲ್ಲೇ ಸರ್ ಕೆಲವೊಂದು ಮಕ್ಕಳಿಗೆ ಅನಿವಾರ್ಯವಾಗಿ ಸರ್ ತಂದೆ ತಾಯಿಗಳು ನಿಸ್ಸಹಾಯಕ ಸ್ಥಿತಿಯಲ್ಲಿರುವಾಗ ರೀ ಮಕ್ಕಳು ರೀ ಅಲ್ಲಲ್ಲಿ ಕೂಲಿನ ಅಲ್ಲಿ ಮಾಡಿ ತಮ್ಮ ಇಷ್ಟ ಮಾಡಿರಿ ಅವ್ರ ಮಕ್ಕಳ ಹೋಗಿ ತಂದೆ ತಾಯಿಗಳನ್ನು ಪೋಷಣೆ ಮಾಡುವಂಥ ಘಟನೆಗಳನ್ನು ಕೆಲವೊಂದು ನೋಡಿದ್ದಾರೆ ಸರ್. ಆ ಮಕ್ಕಳೇ ಮಾಡ್ತಾರೆ ತಾವು ಆಡುವಂಥ ಹೋಟೆಲ್ನಾಗ ಸಪ್ಲೈ ಮಾಡೋದು ಇರ್ತಿರ್ತಾವ್ರಿ. ಅಂಥ ಇದ್ರಾಗ ಅಲ್ಲಿ ಆಟ ಆಡ್ತಿರ್ತಾರೆ ರೀ. ಅಂದ್ರೆ ಇನ್ನೇನು ಬಾಲ್ಯದ ಅವಸ್ಥೆ ಕ್ರೀಡಾವಸ್ಥೆ ಅಂತಾರಲ್ಲ ರೀ, ಅವು ಮಕ್ಕಳು ನಾವು ಹಾಳಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನು ಸಹಿತ ಮರೆತ್ರಿ ಅಂಥ ಒಂದು ಇದು ಬಾಲ್ಯಾವಸ್ಥೆ ಒಳಗೆ ಮಕ್ಕಳನ್ನು ಸೇರ್ತಿರ್ತಾರೆ. ತಾವೊಂದು ತಂದು ಕೊಡುವ ನಾನು ಏನು ಕೇಳ್ತಾ ಇದ್ದೀನಿ ಬರೋಬ್ಬರಿ ಹೇಳೋದು, ಇಂಥ ಅವಸ್ಥೆ ಮಕ್ಕಳಿಗೆ ಇಲ್ಲೇ ಯಾಕಂದ್ರೆ ಒಂದು ಸರ್ಕಾರ ಅನ್ನುವಂಥದ್ದು, ಆ ಸರ್ಕಾರದ ಉದ್ದೇಶ ಏನಪ್ಪಾ ಅಂದ್ರೆ ಲೋಕ ಕಲ್ಯಾಣ. ಹೌದು. ಆ ದಿಶೆಯಲ್ಲಿ ಅದು ಪ್ರಯತ್ನ ಮಾಡ್ತಾ ಇಲ್ಲ ಪ್ರಶ್ನೆ ಅಲ್ಲ, ಆದ್ರೆ ಇದು ನಿರ್ಮಾಣ ಆಗೋದಕ್ಕೆ ಮೂರು ಕಾರಣ ಇಲ್ಲ ಯಾಕೆ ಹುಡುಕ್ತಾ ಇಲ್ಲ ಅಂತ. ಇದಕ್ಕೆ ಬಡತನ ನಿರ್ಮೂಲನೆ ಆಗ್ಬೇಕು ಸರ್. ಬಡತನ ಹೆಂಗ್ ನಿರ್ಮೂಲನೆ ಆಗೋದಂದ್ರೆ ಉದ್ಯೋಗ ಸೃಷ್ಟಿ ಆಗ್ಬೇಕು. ಉದ್ಯೋಗ ಸೃಷ್ಟಿ ಆಗೋ ಕ್ಷೇತ್ರ ಯಾವುದಿಲ್ಲ ಸರಿ. ಏನ್ ನಿಮ್ಮ ಕಂಪ್ಯೂಟರ್ ಇಂದ ಉದ್ಯೋಗ ಸೃಷ್ಟಿ ಆಗ್ತಾವ, ಅಥವಾ ನಿಮ್ಮ ಇಂಜಿನಿಯರಿಂಗ್ ಉದ್ಯೋಗ ಸೃಷ್ಟಿ ಆಗ್ತಾವ, ನಿಮ್ಮ MBBS ಅಂತ ವೈದ್ಯಕೀಯದಿಂದ ಉದ್ಯೋಗ ಸೃಷ್ಟಿ ಆಗ್ತಾವ. ಎಷ್ಟು ಜನ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಅದು? ಅದ್ರ ಏನನ್ನ ನೀವು ಇದು ಹೋಗ್ಬೇಕಾಗಿತ್ತು, ಭಿಕ್ಷಾಟನೆ ಹೋಗ್ಬೇಕಾಗಿತ್ತು, ಬಾಲ್ಯಾವಸ್ಥೆಗೆ ಅವ್ರಿಗೆ ಬಾಲ್ಯ ಸಿಗಬೇಕಾಗಿತ್ತು, ಮುಪ್ಪಾವಸ್ಥೆಗೆ ಅವ್ರಿಗೆ ಆಸನ ಸಿಗಬೇಕಾಗಿತ್ತು. ಅಂದ್ರೆ ಇಲ್ಲಿ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ ಸರ್ಕಾರ ಅನ್ನುವಂಥದ್ದು, ಸರ್ಕಾರದ ಆಯ್ಕೆ ಮಾಡಿ ಅಂತ ನಾವು ಅದು ಬೇರೆ ಅಂತ ಏನಲ್ಲ. ನಾವು ಮತ ಹಾಕಿರ್ತೀವಿ, ನಮ್ಮ ಪ್ರತಿನಿಧಿಗಳಿದ್ದಾರೆ, ಅದು ನಮಗೆ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ನಾಯಕರು ಯಾಕೆ ಪ್ರಯತ್ನ ಮಾಡ್ತಾರಲ್ಲ, ಮತ್ತು ನಿಜವಾದ ಕ್ಷೇತ್ರ ಯಾವುದಾ ಇವ್ರಿಗೆಲ್ಲರೂ ಉದ್ಯೋಗ ಕೊಡುವಂಥದ್ದು ಅಂತ ನಿಮಗೆ ಅನಿಸೋದ್ರಿ? ಇದಕ್ಕೆ ಸರ್ ಮಹಾತ್ಮ ಗಾಂಧೀಜಿಯವರ ಗುಡಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಂಕಲ್ಪ ತೊಟ್ಟಿದ್ರಿ. ಅಂದರೆ ರಾಮರಾಜ್ಯನ ಮುಂದೆ ರಾಮರಾಜ್ಯ ಆಗ್ಬೇಕಂತ ಅವ್ರು ಆಸೆ ಇಟ್ಟದ್ದು. ಯಾಕಂತಂದ್ರೆ ಪ್ರತಿಯೊಬ್ಬರು ಸುಖಿ ಆಗ್ಬೇಕು, ಅವ್ರಿಗೆ ಉದ್ಯೋಗ ಸಿಗಬೇಕು. ನೀವು ಹೇಳಿದಂಗೆ ಸರ್ ಅದಕ್ಕೆ ಗುಡಿ ಕೈಗಾರಿಕೆಗಳನ್ನು ಪುನರುಜ್ಜೀವನ ಮಾಡೋ ಸಲುವಾಗಿ ಸಾಕಷ್ಟು ಈಗ ಮಾತ್ರ ಸ್ವರಾಜ್ಯ ಹೇಳ್ತಾರೆ, ಸ್ವರಾಜ್ಯ ಅಂತ ಗಾಂಧೀಜಿಯವರು ಹೇಳ್ತಾರೆ. ಅದಕ್ಕೆ ಶಿವಾಜಿ ಸಹಿತ ಸ್ವರಾಜ್ಯ ಹೇಳ್ತಾರೆ. ಶಿವಾಜಿ ಅವರ ಸಮಾಜದಲ್ಲೇ ಬಡತನ ಇಲ್ಲ ಅನ್ನೋ ಮಟ್ಟಿಗೆ ಬಂದಿತ್ತು ಅನ್ನುವಂಥ ಒಂದಿಷ್ಟು ನಾವು ಮಾತುಗಳನ್ನು ಕೇಳ್ತಾ ಇದ್ವಿ. ಯಾಕೆ ಇಡೀ ದೇಶದಲ್ಲಿ ಅತ್ಯಂತ ತನ್ನ ರಾಜ್ಯದ ಜನರಿಗೆ ಎಲ್ಲರೂ ಉದ್ಯೋಗ ಸಿಗುವಂಥದ್ದು ಮತ್ತು ಕೃಷಿಗೆ ಅತ್ಯಂತ ಆದ್ಯತೆ ಕೊಟ್ಟ ಅವ್ರಿಗೆ ಮಾರ್ಕೆಟ್ ಸಿಗುವಂಥ ವ್ಯವಸ್ಥೆ ಮಾಡಿದ್ರು ಅಂತ ನಾವು ಕೇಳಿದ್ವಿ. ಅವರು ಅದೇ ಕಾಲ ಟಿಪ್ಪು ಸುಲ್ತಾನ್ ಆದರೂ ಸಹಿತ ಇಲ್ಲೇ ಧರ್ಮಾಧಾರಿತ ಏನೋ ವಿಶ್ಲೇಷಣೆ ಮಾಡ್ತಾ ಇಲ್ಲ, ಅವರೇ ಒಂದು ಎಬಿಲಿಟಿ ಮೇಲೆ ಮಾತಾಡೋದು. ಶಿವಾಜಿ ಅವರನ್ನು ಅಂತ ನಾವು ಕಾಣ್ತೀವಿ, ಮತ್ತೆ ಅಲ್ಲ GDP ಅಂತೀವಿ ನಾವು. ಎರಡೂ ಸಮಯದ GDP ಚೆನ್ನಾಗಿತ್ತು ಅಂತ ಹೇಳ್ತಾರೆ.